by Amogha Varsha. I'm Amogha Varsha, a 16-year-old passionate storyteller and wildlife photographer. As I explored the Western Ghats, I was mesmerized by its beauty, but seeing its decline ignited a deeper mission to protect it. That's how Mogi's Tales was born, a platform wherein I combine storytelling and photography to raise awareness and action for conservation. So far, I've traveled over 1,000 kilometers across the Ghats, impacted more than 500 school-going children in 12 different villages through photo exhibitions and storytelling sessions. What I believe is that conservation isn't a destination, it's a journey. With Mogi's Tales, every story and every image becomes a tool for change and will ensure that the Western Ghats are saved and preserved for generations to come. ಪಶ್ಚಿಮ ಘಟ್ಟ ಲೆಕ್ಕವಿಲ್ಲದಷ್ಟು ಜೀವ ಪ್ರಭೇದಗಳು ಮತ್ತು ಸಮುದಾಯಗಳಿಗೆ ಜೀವನಾಡಿಯಂತಿದೆ. ಆದರೆ ಇಲ್ಲಿನ ಅರಣ್ಯ ಪ್ರದೇಶ ಅತ್ಯಂತ ವೇಗವಾಗಿ ಕಣ್ಮರೆಯಾಗುತ್ತಿದೆ. ಈ ರೀತಿಯ ಅರಣ್ಯನಾಶ ವನ್ಯಜೀವಿಗಳಿಗೆ ಅಪಾಯಕಾರಿ ಹಾಗೂ ಇಲ್ಲಿ ವಾಸವಿರುವ ಜನರಿಗೂ ಅರಣ್ಯ ನಾಶದಿಂದ ಬಹಳವೇ ತೊಂದರೆ ಆಗುತ್ತಿದೆ. ಅಲ್ಲದೆ ಇಲ್ಲಿ ವಾಸವಿರುವ ಜನರಿಗೆ ಮರಗಳನ್ನು ಕಡಿಯುವುದರಿಂದ, ನದಿಗಳನ್ನು ಕಲುಷಿತ ಮಾಡುವುದರಿಂದ ಆಗುವ ಸಮಸ್ಯೆ ಏನು ಎಂಬುದು ಅವರಿಗೆ ಅರಿವೇ ಆಗುತ್ತಿಲ್ಲ. ಇದರಿಂದ ಪರಿಸರ ನಾಶವಾಗುತ್ತಿದೆ. ಇದು ತಡೆಯಲು ಅವಕಾಶ ಇದೆ. ಅದು ಹೇಗೆ ಅಂದ್ರೆ ಪರಿಸರದ ನಾಶದ ಬಗ್ಗೆ ಜಾಗೃತಿ ಮಾಡಿಸಬೇಕು. ಸ್ಥಳೀಯ ಶಾಲೆಗಳಲ್ಲಿ ಮಕ್ಕಳಿಗೆ ಅರಣ್ಯವೇನು, ಬೆಟ್ಟ ಹೇಗಿರುತ್ತೆ, ವನ್ಯಜೀವಿಗಳನ್ನು ನಾವು ಹೇಗೆ ರಕ್ಷಿಸಬೇಕು ಎಂಬುದರ ಬಗ್ಗೆ ಅರಿವು ಮಾಡಿಸಬೇಕು. ಅವುಗಳು ಕಾಪಾಡಲು ನಮ್ಮ ಜವಾಬ್ದಾರಿ ಏನು ಎಂಬುದನ್ನು ಮಕ್ಕಳಿಗೆ ತಿಳಿಸಬೇಕು. ಇದು ನಮ್ಮ ಮುಂದೆ ಇರುವ ಸವಾಲು. ಇದು ನಮ್ಮ ಯುವ ಪೀಳಿಗೆಯ ಕೈಯಲ್ಲಿದೆ. ಪರಿಸರ ಸ್ನೇಹಿಯಾದ ಜೀವನ ಮತ್ತು ಪ್ರಕೃತಿಗೆ ಹಾನಿಯುಂಟು ಮಾಡದಂತೆ ಬದುಕುವ ವಿಧಾನಗಳನ್ನು ನಾವು ಮತ್ತೆ ರೂಢಿಗೆ ತಂದರೆ ನಮ್ಮ ಭವಿಷ್ಯವನ್ನು ಉತ್ತಮವಾಗಿಸಬಹುದು. ಪ್ರತಿಯೊಂದು ಮರ ಮತ್ತು ಕಾಡನ್ನು ಉಳಿಸುವುದರ ಜೊತೆಗೆ ಪ್ರತಿಯೊಬ್ಬರಿಗೂ ಈ ಬಗ್ಗೆ ತಿಳುವಳಿಕೆಯನ್ನು ನೀಡುವ ಮೂಲಕ ಮನುಷ್ಯ ಮತ್ತು ಪ್ರಕೃತಿಯ ಮಧ್ಯದ ಸಂಬಂಧ ಹಾಗೂ ಸಮತೋಲನವನ್ನು ಕಾಪಾಡಿಕೊಳ್ಳಬಹುದು. ಬನ್ನಿ, ನನ್ನೊಟ್ಟಿಗೆ ಕೈ ಜೋಡಿಸಿ ನಮ್ಮ ಮಲೆನಾಡನ್ನು ಹಾಗೆ ನಮ್ಮ ಸಹ್ಯಾದ್ರಿಯನ್ನು ಉಳಿಸಿ ಬೆಳೆಸೋಣ.